ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟುಡಿಯೋದಲ್ಲಿ ಕೆಂಡೆ ಸಂಪಿಗೆ ಚಿತ್ರತಂಡ ನಮ್ಮ ಜೊತೆಗಿದೆ. ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸರ್, ಇನ್ನು ಕೆಂಡೆ ಸಂಪಿಗೆ ಬಗ್ಗೆ ವಿಚಿತ್ರದ ವಿಭಿನ್ನವಾದಂತಹ ಟೈಟಲ್ ಇರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇನ್ನು ಈ ಚಿತ್ರದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ದುನಿಯಾ ಸೂರ್ಯ ಅವ್ರ ಜೊತೆ ಸ್ಟಾರ್ಗಳು ಸಿನಿಮಾ ಮಾಡೋದಕ್ಕೆ ಕಾಯ್ತಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ನೀವು ಯಾವುದೇ ಸ್ಟಾರ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಿಲ್ಲ, ಹೊಸಬರನ್ನ ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ. ಸೊ ಹೆಂಗೆ ನಡೀತು ಸರ್ ಆಡಿಷನ್ಸ್ ಎಲ್ಲ, ಹೀರೋಯಿನ್ ಸೆಲೆಕ್ಷನ್ ಹೇಳಿ ಸರ್. ಇಲ್ಲ, ಕತೆ ಕೇಳಿದಾಗ ನನಗೆ ಇದು ಬೇರೆ ಯಾರು ಅಂದರೆ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ, ಇದನ್ನು ಮಾಡಬಾರ್ದು ಕೂಡ, ತಪ್ಪಾಗುತ್ತೆ. ಸರಿ, ನಾನು ಕಡ್ಡಿಪುಡಿ ಶಿವಣ್ಣ ಅವ್ರ ಜೊತೆ ವರ್ಕ್ ಮಾಡಿದ ನಂತರ ಇದನ್ನು ಒಂದಷ್ಟು ವರ್ಕ್ ಮಾಡ್ತಿದ್ದೋ ನಾವು, ಅಂದರೆ ಕಂಟಿನ್ಯೂಸ್ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತ. ಆವಾಗ ನನಗೆ ಈ ಗಿಣಿಮರಿ ಕೇಸ್ ಕೇಳಿದಾಗ ಫಸ್ಟು ತಲೆಗೆ ಬಂದಿದ್ದು ಒಂದು ಹುಡುಗಿ ಬೇಕು ನನಗೆ. ಸರಿ, ಅದೊಂದು ಶ್ರೀಮಂತ ಹುಡುಗಿ ಅಂತ ಅನಿಸ್ಬೇಕು, ಅದು ಕಾರ್ ಡ್ರೈವ್ ಮಾಡಬೇಕು, ಮತ್ತು ತುಂಬ ಆ ಶ್ರೀಮಂತಿಗೆ ಆ್ಯಟಿಟ್ಯೂಡ್ ಇರಬೇಕು ಅದಕ್ಕೆ, ಆ ಥರದ್ದೆಲ್ಲ. ಸರಿ, ಅಲ್ಲಿ ಹುಡುಕ್ತಾ ಹೋಗೋದು. ಸುಮಾರು ಹುಡುಕಾಟದ ನಂತರ ನನಗೆ ಮಾನ್ವಿತಾ ಅವರ ಪರಿಚಯ ಮಾಡಿಸಿದ್ರು. ಸರಿ, ಅದು ಫೇಸ್ಬುಕ್ ಲಿಂಕ್ಗಳಿಂದ ಹೋಯಿತು. ಇವನ್ನ ತಗೋಬೇಕಾದ್ರೂ ಬಂದು ಆಫೀಸಲ್ಲಿ ಆಡಿಷನ್ ಆಯಿತು. ತುಂಬ ಚೆನ್ನಾಗಿ, ಅಂದರೆ ಕೆಲವು ಶಾರ್ಟ್ಗಳು ಕೊಟ್ಟು ಇದನ್ನ ಆ್ಯಕ್ಟ್ ಮಾಡಿ ಅಂತ ಚೆನ್ನಾಗಿತ್ತು, ಅದೆಲ್ಲವೂ ಚೆನ್ನಾಗಿತ್ತು. ಸರಿ, ಅದಾದ ನಂತರ ಇವ್ರಿಗೆ ಫೋನ್ ಮಾಡಿ ಇಲ್ಲೇನಾಗೋಯ್ತು ಅಂದರೆ ಒಪ್ಪಿಗೆ ಆಗಲಿಲ್ಲ. ಅಂದರೆ ಇವ್ರ ತಂದೆ ಮತ್ತು ತಾಯಿ ಇಲ್ಲಿ ಒಪ್ಪಿಗೆ ಆಗಲಿಲ್ಲ, ಬೇಡ ಅನ್ನೋದಾಯಿತು. ಸರಿ, ನಾನು ತಿರ್ಗಾ ಇನ್ನೊಬ್ಬರ ಕಡೆಯಿಂದ ಹೇಳ್ಸೋಕ್ಕೆ ಶುರು ಮಾಡಿದೆ, ನನಗೆ ಬೇಕು ಅದು, ಅಂದರೆ ನನಗೆ ಆ ಕ್ಯಾರೆಕ್ಟರ್ ಬೇಕು ಅಂತ. ಇದಾದ ನಂತರ ಹೀರೋ ಯಾರು ಅಂತ, ಆ್ಯಕ್ಚುಲಿ ಹೀರೋಯಿನ್ ಈ ಥರ ಕ್ಯಾಟಗರಿ ಇದೆಲ್ಲ ಸಿನಿಮಾ, ಆದರೂ ನಾವು ಕರೀಲೇಬೇಕಾಗುತ್ತೆ ಮುಖ್ಯವಾದ ಪಾತ್ರ ಅಂತ. ಇದರಲ್ಲೂ ಒಂದು ಟ್ವಿಸ್ಟ್ ಕೇಳಿದ್ದೀನಿ ಸರ್, ನೀವು ಹೀರೋಯಿನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಇಷ್ಟರಲ್ಲಿ ಹೀರೋ ಯಾರು ಬೇಕು ಸೆಲೆಕ್ಟ್ ಮಾಡು ಅಂತ ಕೇಳಿದ್ರಂತೆ. ಇಲ್ಲ, ಜನರಲಿ ಆಗಿದ್ದು ಅದು. ಆಫೀಸಲ್ಲಿ ಸುಮ್ಮನೆ ಹಿಂಗೆ ನಿಂತಿದ್ದಂಗೆ ನಮಗೆ ಆಲ್ರೆಡಿ ಡಿಸೈಡ್ ಆಗಿದ್ದು ತುಂಬ ನನಗೊಬ್ಬ ಮುಗ್ಧ ಹುಡುಗ ಬೇಕು. ಸರಿ, ಅದರಲ್ಲಿ ಏನಾಗುತ್ತೆ, ಯಾರೋ ಪ್ರೊಡ್ಯೂಸರ್ ಮಕ್ಕಳು ಅಥವಾ ಇನ್ನೊಂದು ಅಥವಾ ನಮ್ಮ ರಿಲೇಟಿವ್ ಅಲ್ಲಿ ಈ ಥರದ್ದೇನೋ, ಈ ರಿಲೇಷನ್ ಈ ಥರದ್ದೇನು ಬರಬಾರ್ದು ಅಂತ ನನಗೆ ಅದು ಏನು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸರಿ, ಹುಡುಗರಂತೂ ಹುಡುಕ್ತಿದ್ದು ನಾನು. ತುಂಬ ಕಾಲೇಜುಗಳ ಹತ್ರ ಹೋಗ್ತಿದ್ದೆ, ಸುಮಾರು ದಿನ ಪಿಕ್ ಮಾಡಿ ಕೇಳ್ತಿದ್ದೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇದೆ ಅಂತೆಲ್ಲ. ಇದು ನಡೀತಿತ್ತು, ಯಾಕೆಂದರೆ ಅದರಲ್ಲಿ ಇರೋ ಎಲ್ಲ ಪಾತ್ರಗಳು ಹೊಸದು, ಇಡೀ ಸಿನಿಮಾದಲ್ಲಿ ಬರುವಂಥದ್ದು. ರಾಜೇಶ್ ಅಂಡ್ ಪ್ರಕಾಶ್ ಬೆಳವಾಡಿ ಮತ್ತು ನಮ್ಮ ಚಂದ್ರಿಕಾ ಮತ್ತು ನಮ್ಮ ಶೀತಲ್ ಶೆಟ್ಟಿ ಅವರು, ಇಷ್ಟು ಜನ ನೋಡಿ ಪರಿಚಯ ಅಂತ ಅನ್ಸುತ್ತೆ. ಇನ್ನೆಲ್ಲರೂ ಹೊಸಬ್ರು ಸಿನಿಮಾಲಿ. ಹೀಗಿರುವಾಗ ನಾನು ಅದಂತೂ ಹೇಳಿದೆ, ಹಿಂಗೆ ಕೂರಿಸಿದ್ದೋ. ಸರಿ, ಹುಡುಗರು ನಿಂತಿದ್ರಲ್ಲ, ಸೊಸೈಟಿಗಳೆಲ್ಲ ಇದ್ರು, ಇಲ್ಲಿ ಇವ್ರು ಯಾರನ್ನ ಮಾಡ್ಬೋದಾ ಅಂತ. ಸರಿ, ಇವು ಅಂದರೆ ಹೇಳಿದ್ರು ಓಕೆ ಹಂಗೆ ಅನಿಸ್ತಾರೆ ಅಂತ. ಸರಿ, ಇವರಿಬ್ಬರದ್ದು ಒಂದು ಶಾರ್ಟ್ ತೆಗೆದು ತಿರ್ಗಾ ಅಲ್ಲಿ ರೋಡಲ್ಲಿ, ಅಂದರೆ ಜನರಲ್ಲಿ ನಡ್ಕೊಂಬನ್ನಿ ನೋಡೋಣ ಅಂತ. ಇಬ್ರು ಮಾತಾಡಿದಾಗ ಹೇಗೆ ಕಾಣಿಸ್ತಾರೆ, ಈ ಥರದೆಲ್ಲ ಒಂದಷ್ಟು ಶೂಟ್ ಮಾಡಿದ ನಂತರ ಆಮೇಲೆ ಡಿಸೈಡ್ ಮಾಡೋದು. ಸರಿ, ಆಮೇಲೆ ಅವನಿಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದೆ. ಅವನಿಗೆ ಅಂದರೆ ಕ್ಯಾಮ್ರಾ ಅಂದರೆ ಅವ್ನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ರು ಕೂಡ ಈಗ ಅವ್ನು ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಸರಿ, ಅದೆಲ್ಲ ಟ್ರೈನ್ ಮಾಡೋದು. ಸರಿ, ಇವ್ರಿಗೆ ತಿರ್ಗಾ ಕಾರ್ ಡ್ರೈವಿಂಗು ಟಚ್ ಬಿಟ್ಟೋಗಿದೆ, ಕಾರ್ ಡ್ರೈವಿಂಗ್ ಶುರು ಮಾಡಿಕೊಂಡ್ರು. ಇದೆಲ್ಲ ನಾನು ಹೊಸಬ್ರು ಅಂತ ಏನು ತೊಗೊಂಡೆ, ತುಂಬ ನಾನು ಲಕ್ಕಿ ಅಂತ ಹೇಳಬೇಕು. ಅಂದರೆ ಈ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಕೆಲವು ಟೈಮ್ ಉಲ್ಟಾ ಹೊಡೆಯೋದು ಇರುತ್ತೆ. ಕೆಂಡೆ ಸಂಪಿಗೆ ವಿಷಯದಲ್ಲಿ ನಾನು ಮಾನ್ವಿತಾ ಆ್ಯಂಡ್ ವಿಕ್ಕಿ ಇದ್ದ ಅದ್ಭುತ. ನಾನೇನು ಸೆಲೆಕ್ಟ್ ಮಾಡಿದೆ ಅವೆರಡು ನನಗೆ ಇಡೀ ಸಿನಿಮಾನ ಒಂದು ಕಳೆ ಕಟ್ಟೋ, ಅಂದರೆ ನಾನು ಇವಾಗ ಧೈರ್ಯವಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಆ ಧೈರ್ಯ ಬರಬೇಕು. ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದು ಪಾತ್ರಗಳು ಅಷ್ಟು ಲವಲವಿಕೆಯಿಂದ ಆ್ಯಕ್ಟ್ ಮಾಡಿದ್ದು ತುಂಬ ಕಷ್ಟ ಇದೆ. ಅಂದರೆ ನಾವು ಏನು ಕ್ರೈಮ್ ಬೇಸ್ ಮಾಡಿದ್ದೀವಿ ಅಥವಾ ಥ್ರಿಲ್ಲರ್ ಅಂತ ಮಾಡಿದ್ದೀವಿ, ಇದು ಫಸ್ಟ್ ಟೈಮ್ ಅಷ್ಟು ಆ್ಯಕ್ಟ್ ಮಾಡೋದೆಲ್ಲ ತುಂಬ ಕಷ್ಟ ಇದೆ. ಅಂದರೆ ಕೆಲವು ಶಾರ್ಟ್ಗಳಲ್ಲಿ ಅವ್ರಿಗೆ ನಾವು ಬುಲೆಟ್ ಅಂದರೆ ಗ್ಲಾಸ್ ಬ್ರೇಕಿಂಗ್ ಆಗುತ್ತೆ ಅಂತಲೇ ಹೇಳ್ತಿರ್ಲಿಲ್ಲ, ಶೂಟ್ ಆಗ್ತಿತ್ತು. ಆ ಥರದ್ದಲ್ಲಿ ತುಂಬ ಓಕೆ. ಅದರಲ್ಲಿ ನಾನು ತೊಗೊಂಡಿರೋ ಎರಡು ಪಾತ್ರಗಳು ನೀವು ನೋಡ್ತೀರಾ, ಅಂದರೆ ಫೋರ್ತು ನಾನೇನು ಹೇಳಬೇಕಾಗಿಲ್ಲ, ಜನ ನೋಡ್ತಾರೆ. ಸೆಪ್ಟೆಂಬರ್ 4ನೇ ತಾರೀಕು. ಸೊ ಇಂತೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ದುನಿಯಾ ಸೂರ್ಯ ಅವ್ರ ಕೈಲಿ ಮಾತ್ರ ಸಾಧ್ಯ. ಇನ್ನು ಸರ್ ಹೇಳ್ದಂಗೆ ನಿಮಗೆ ಅಷ್ಟು ಜನ ಹುಡುಗರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು. ಸೊ ನೀವು ಯಾಕೆ ವಿಕ್ಕಿ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅವನು ನೋಡಿದ ತಕ್ಷಣ ಒಂದು ಫನಿ ಫೇಸ್ ಮಾಡಿಬಿಟ್ಟು ಹಿಂಗೆ ಕಣ್ಣು ಹೊಡೆದು ಹಿಂಗೆ ಹೌದು ಅಂತ ಹೇಳು ಹಿಂಗೆ ಮಾಡ್ದ ಅವನು. ಹಿಂಗೆ ಮಾಡಿದ್ರೆ ನಾನು ಅನ್ಕೊಂಡೆ ಓಕೆ, ಬೇರೆ ಹುಡುಗರಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಂತ ಅನಿಸ್ತು ನನಗೆ. ಸರಿ, ಇವನು ಆಗ್ಬೋದೇನೋ ಅಂತ. ಸೊ ಮೊದಲನೇ ನೋಟದಲ್ಲೇ ಆವಾಭಾವದಲ್ಲೇ ನಿಮ್ಮನ್ನ ಒಪ್ಪಿಸ್ಬಿಟ್ರು ಅವರು. ದ ವೇ ಹಿ ಎಕ್ಸಿಕ್ಯೂಟೆಡ್ ಹಿಮ್ಸೆಲ್ಫ್ ಅಲ್ವಾ, ಸೊ ಐ ಫೆಲ್ಟ್ ಓಕೆ, ಇವನ್ ಜೊತೆ ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಓಕೆ, ಸೂಪರ್. ಸೊ ಅದಾದ್ಮೇಲೆ ಬಂದಂತದ್ದು ಸೆಪ್ಟೆಂಬರ್ 4ನೇ ತಾರೀಕು ಚಿತ್ರದಲ್ಲಿ ನೋಡ್ಬೇಕು. ಹೌದು.
ಚಿತ್ರದ ಮೇಕಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಹಾಗೆ ಸತ್ಯ ಹೆಗಡೆ ಅವರ ಕಾಂಬಿನೇಷನ್ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದೆ ಆ್ಯಂಡ್ ದುನಿಯಾ ಚಿತ್ರವನ್ನು ಬೇರೆ ಒಂದು ಲೆವೆಲ್ಗೆ ತೊಗೊಂಡು ಹೋದ್ರಿ. ಸೊ ಮತ್ತೆ ಇದೇ ಕಾಂಬಿನೇಷನ್ ಈ ಒಂದು ಚಿತ್ರದಲ್ಲಿ ವರ್ಕ್ ಮಾಡ್ತಿದೆ. ಸೊ ಹೌ ಇಸ್ ಇಟ್ ಸರ್, ಮೇಕಿಂಗ್ ಹೇಗಿದೆ? ಆ್ಯಂಡ್ ನಾನು ಕೇಳಿರೋ ಪಟ್ಟಿಗೆ ಚಿತ್ರದ ಮೇಕಿಂಗಲ್ಲಿ ಹೈವೇಯಲ್ಲಿ ಸಾಕಷ್ಟು ಸೀನ್ಗಳನ್ನು ಶೂಟ್ ಮಾಡಿದ್ದೀರಂತೆ. ಹಾಗೆ ವಿಂಡ್ ಟರ್ಬೈನ್ಸ್ ತೊಗೊಂಡು ಹೋಗುವಂತಹ ಟ್ರಕ್ಗಳಲ್ಲಿ ಹೀರೋ ಹೀರೋಯಿನ್ ಶಾರ್ಟ್ಗಳಿದೆಯಂತೆ. ಸೊ ದ್ಯಾಟ್ ವಾಸ್ ಆಲ್ ವೆರಿ ಡಿಫಿಕಲ್ಟ್ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಇಲ್ಲ, ಸಿನಿಮಾ ಇವಾಗ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಅದು ಕಷ್ಟಗಳು ಇಲ್ಲಿ ಕುತ್ಕೊಂಡು ಇಲ್ಲ ತುಂಬ ಕಷ್ಟ ಬಿದ್ದು ಅಂತೆಲ್ಲ ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಕೂಡ ಆರ್ಟಿಸ್ಟ್ ಎಷ್ಟು ಕಂಫರ್ಟಬಲ್ ಆಗಿ ಇಟ್ಕೋಬೇಕು, ಸರಿ ನಾವು ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದ್ರಲ್ಲಿ ಒಂದು ಇವ್ರುಗಳಿಗೆಲ್ಲ ಸ್ವಲ್ಪ ಕಷ್ಟ ಕೊಟ್ಟಿದ್ದೇನೆಂದರೆ, ಅಂದರೆ ರೆಗ್ಯುಲರ್ ಕ್ಯಾಮ್ರಾ ಇಟ್ಟು ನಾನೆಲ್ಲೋ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಆ್ಯಕ್ಷನ್ ಕಟ್ ಹೇಳಿದ್ದಿಲ್ವೇ ಇಲ್ಲ. ಅದು ಎಲ್ಲೋ ಕೆಲವು ಪೋರ್ಷನ್ಸ್ ಅಂದರೆ ಯಾವುದೋ ಅಂದರೆ ಯಾವುದೋ ಮನೆ ಪೋರ್ಷನ್ ಇರ್ಬೋದು ಅಥವಾ ಯಾವುದೋ ಸ್ಟೇಷನಲ್ಲಿ ಆ ರೀತಿ ಆಯಿತು. ಇನ್ನೆಲ್ಲವೂ ಎಕ್ಸ್ಟೀರಿಯರ್ ಇರೋದ್ರಿಂದ ನಾವು ಅಲ್ಲ ವ್ಯಾನಲ್ಲಿ ಕ್ಯಾಮ್ರಾ ಇಡ್ತಿದ್ದೋ, ಎಲ್ಲ ಕವರ್ ಮಾಡ್ಕೊಂಡಿರ್ತಿದ್ದೋ, ಮತ್ತೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಕ್ಯಾಮ್ರಾ ಎಲ್ಲಿದೆ ಅಂತ. ಆದರೆ ಇವ್ರುಗಳು ಬರೀ ಪಕ್ಕದಲ್ಲಿ ಯಾರೋ ಸೆಟ್ ಹುಡುಗರು ಆ್ಯಕ್ಷನ್ ಕಟ್ ಹೇಳ್ತಾರೆ, ಇವ್ರು ಆ್ಯಕ್ಟ್ ಮಾಡಬೇಕು ಅಷ್ಟು. ಮತ್ತೆ ಅವ್ರು ಯಾರು ಒರಿಜಿನಲ್ ಜೂನಿಯರ್ಸ್ ಅಲ್ಲ. ಎಷ್ಟು ಸಲ ಒಂದ್ಮೂರಾದ್ರೂ ಇವರು ತಿರ್ಗಾ ಸರ್ ಮಾಡಿಕೊಂಡು ತಿರ್ಗಾ ವಾಪಸ್ ಹೋಗಿ ಮತ್ತೆ ಆ್ಯಕ್ಟ್ ಮಾಡಬೇಕು. ಆಕ್ಚುಲಿ ಇವ್ರಿಗೆ ದಿಕ್ಸಾಕ್ ನಾವು ಸೆಟ್ಲ್ ಆಗಿದ್ದೋ ಒಳಗಡೆ, ಆದರೆ ನಮ್ಗೆ ಆ ಶಾರ್ಟ್ ಬೇಕು ಅಂತ. ಈ ಥರದ್ದು ಇಡೀ ಕ್ಯಾಂಡಿಡ್ ಫೀಲು ಒರಿಜಿನಲ್ ಆಗಿ ಯಾರೋ ಅವರಿಂದ ಕ್ಯಾಮ್ರಾ ಹಾಕೊಂಡು ಸುತ್ತಾ ಇದ್ದಾರೆ ಅನ್ನೋ ಥರದ್ದೇನಿದೆ ಅದು ಈ ಸಿನಿಮಾಲ್ ಕಾಣಿಸುತ್ತೆ. ಆ ಕ್ರೈಮ್ ಥ್ರಿಲ್ಲಿಂಗ್ ಕತೆಗೆ ಬೇಕಾಗಿರುವಂತ ಅಂಶ ಅಂದ್ರೆ ಎಲ್ಲೂ ಅಂದ್ರೆ ರೆಗ್ಯುಲರ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದಿಲ್ವೇ ಇಲ್ಲ. ಅಂದ್ರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಆರ್ಟಿಸ್ಟ್ ತುಂಬಾ ಕಷ್ಟ ಆಗುತ್ತೆ. ಓಕೆ, ಅದು ಅವರು ಕಂಫರ್ಟಬಲ್ ಆಗಿ ಮಾಡ್ತಾ ಹೋದ್ರು ಅದನ್ನ. ಅದು ಫಸ್ಟ್ ಟೈಮ್ ಅನ್ನೋದು ಇನ್ನ ಕಷ್ಟ ಕೂಡ. ಯಾರೋ ಆಕ್ಷನ್ ಹೇಳಲ್ಲ ಅಥವಾ ಏನಾಯ್ತು ಅಂತ ಗೊತ್ತಾಗಲ್ಲ. ಇದರಲ್ಲಿ ಇನ್ನೊಂದಂದ್ರೆ ತುಂಬಾ ನೀವು ಹೇಳ್ದಂಗೆ ಡ್ರೋನ್ ಯೂಸ್ ಮಾಡಿದೀವಿ. ಅದ್ರ ಜೊತೆಗೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಇದೆ. ಅಂದರೆ ಈ ಕ್ಯಾಮ್ರಾ ಬಳಕೆಯಲ್ಲಿ ಇವಾಗ ನನಗೆ ಒಂದಷ್ಟು ಪೋರ್ಷನ್ನು ನನಗೆ ಹೀಗೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಡ್ರ್ಯಾಗನ್ನೇ ಯೂಸ್ ಮಾಡೋದು. ಅವಾಗ ಅದರ ಕ್ವಾಲಿಟಿ ಬೇರೆ, ಅದು ಫ್ಲಾಶ್ ಬ್ಯಾಕ್ ಎಪಿಸೋಡ್ಸ್ ಎಲ್ಲ ಏನು ಬರುತ್ತೆ ಅದೆಲ್ಲ ಬೇರೆ. ಈ ಥರ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆ್ಯಂಡ್ ನಿಮಗೆ ತುಂಬ ರಿಸ್ಕ್ ಇತ್ತು ಅಂತ ಹೇಳಿದ್ದಾರೆ, ಸೊ ಅದರ ಎಕ್ಸ್ಪೀರಿಯನ್ಸ್ ಕೂಡ ಮಾತಾಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಹಾರ್ಟ್ ರೆಡಿ ಇದೆ, ನೋಡ್ಕೊಬರೋಣ. ಕನಸಲಿ ನಡೆಸು ಬಿಸಿಲ